ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಬಂದು ನಮಗೆ ವರ್ತೂರು ಸಂತೆ ಇರುತ್ತೆ. ಸಂತೆಗೆ ಬಂದ್ವಿ. ಹಾಗೆ ಇಲ್ಲಿ ಒಂದು ನರ್ಸರಿ ಇತ್ತು, ಹಂಗೆ ನೋಡ್ಕೊಂಡು ಹೋಗೋಣ ಏನೆಲ್ಲ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿ ಒಳಗಡೆ ಬಂದ್ವಿ. ಇಲ್ಲಂತೂ ಡಿಫ್ರೆಂಟಾಗಿ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಸೊ ನಾವು ಫ್ಲವರ್ಸ್ದು ನೋಡ್ತಾ ಇದ್ವಿ, ಲೈಕ್ ರೋಸ್ ಫ್ಲವರ್ದು ಅಂತ ಹೇಳಿ. ನಮ್ಮ ಮಕ್ಕಳು ಕೇಳ್ತಾ ಇದ್ರು, ನಾವಿಬ್ಬರು ಸಪ್ರೇಟಾಗಿ ಒಂದು ಪಾಟಲ್ಲಿ ಬೇರೆ ಬೇರೆ ಪ್ಲ್ಯಾಂಟ್ಸ್ ಏನಾದರೂ ಹಾಕ್ತೀವಿ ನಾವೇ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಪ್ಲ್ಯಾಂಟ್ಸ್ ಏನಾದರೂ ಚೆನ್ನಾಗಿರೋ ನೋಡೋಣ ಅಂತ ಹುಡುಕ್ತಾ ಇದ್ವಿ. ಅದರಲ್ಲಿ ನಮ್ಮ ಮಕ್ಕಳು ಫ್ಲವರ್ಸ್ದೇ ಬೇಕು, ರೋಸ್ ಫ್ಲವರ್ದೇ ಬೇಕು ಅಂತ ಕೇಳ್ತಿದ್ರು. ಇನ್ನು ರೋಸ್ ಫ್ಲವರ್ ನಂದು ಸಿಕ್ಕೇ ಇಲ್ಲ ಇಲ್ಲಿ. ಏನೋ ಬೇರೆ ಬೇರೆ ಡಿಫ್ರೆಂಟಾಗೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಅದಕ್ಕೋಸ್ಕರ ನಾವೆಲ್ಲ ನೋಡ್ತಾ ಇದ್ವಿ. ಇದು ಬನಾನಾ ಟ್ರೀ ನೋಡಿ ಎಷ್ಟು ದೊಡ್ಡದಾಗಿದೆ. ಅದೆಲ್ಲ ಕೂಡ ಹಾಗೆ ನಾವು ತಗೊಂಡೋಗ್ಬಿಟ್ಟು ಹಾಕ್ಬೋದು. ಎಷ್ಟು ದೊಡ್ಡ ಗಿಡಗಳಿದೆ ನೋಡಿ, ಒಳ್ಳೆ ಮರಗಳ ಥರ ಇದೆ. ಡೈರೆಕ್ಟ್ ತಗೊಂಡೋಗಿ ನಾವೇ ಹಾಕ್ಬೋದು. ಆ್ಯಂಡ್ ನೋಡಿ ಇಲ್ಲೆಲ್ಲ ಕೂಡ ಬಿಗ್ ಪ್ಲ್ಯಾಂಟ್ಸ್ ಅಂತಲೇ ಹೇಳೋದು. ಸೊ ಇದೆಲ್ಲನೂ ನಾವು ಡೈರೆಕ್ಟಾಗಿ ಹಾಕಿದ್ರೆ ಬೇಗನೆ ಬಂದುಬಿಡುತ್ತೆ. ಇಲ್ಲಿ ಇದ್ರ ಒಳಗಡೆ ಎಲ್ಲ ಫುಲ್ಲು ಶೋ ಗಿಡ ಎಲ್ಲ ಜಾಸ್ತಿ ಇದೆ. ಇನ್ನು ಅದೆಲ್ಲ ಏನು ಬೇಡ ಅಂತ ಹೇಳಿ ತೊಗೊಂಡಿಲ್ಲ. ಮನಿ ಪ್ಲ್ಯಾಂಟ್ಸು ಸ್ವಲ್ಪ ಬಿಗ್ ಲೀವ್ಸ್ ಮನಿ ಪ್ಲ್ಯಾಂಟ್ ಎಲ್ಲ ಕೂಡ ಇದೆ ನೋಡಿ. ಆ್ಯಂಡ್ ಇದೆಲ್ಲ ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಜಾಸ್ತಿ. ಇನ್ನು ನಾವು ಚಿಕ್ಕ ಒಂದು 2-3 ಪಾಟ್ಸ್ ಏನೋ ತೊಗೊಂಡ್ವಿ, ಇದು ಪ್ಲ್ಯಾಂಟ್ ಇರೋದೆ. ಸೊ ಅದೊಂದು ನೇಮ್ಸ್ ಕೂಡ ನನಗೆ ಗೊತ್ತಿಲ್ಲ, ತೊಗೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಮಕ್ಕಳಿಗೆ ಸೊ ಅವ್ರ ಹತ್ರನೇ ಹಾಕ್ಸ್ಬಿಟ್ಟು ಒಂದು ಪ್ಲ್ಯಾಂಟ್ ಒಂದು ಪಾಟಲ್ಲೆಲ್ಲ ಹಾಕಿ ಪ್ಲ್ಯಾಂಟ್ಸ್ನ ಡೈಲಿ ಇದು ನಿಮ್ಮ ಪ್ಲ್ಯಾಂಟು ಅಂತ ಹೇಳಿ ಡೈಲಿ ನೀರು ಹಾಕಕ್ಕೆ ಹೇಳಿದ್ರೆ ಸೊ ಅವರು ತುಂಬ ಖುಷಿಯಿಂದ ಅವರು ಆ ಕೆಲಸನ ಮಾಡ್ತಾರೆ. ಆ್ಯಂಡ್ ನಾವು ಪ್ಲ್ಯಾಂಟ್ಸ್ ಟ್ರೀಸ್ ಬೆಳೆಸೋದ್ರಿಂದ ಅದು ನೇಚರ್ಗೆ ತುಂಬ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನಾವು ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಮನೆಗೆ ತೊಗೊಂಡೋಗಿ ಇಬ್ಬರ ಹತ್ರ ಕೂಡ ಹಾಕಿಸ್ತೀನಿ. ಇದು ನೋಡಿ ಶೋ ಗಿಡ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ತುಂಬ ಕಾಸ್ಟ್ಲಿ, 350, 400, 500 ಹಾಗೆಲ್ಲ ಹೇಳ್ತಾರೆ. ಇದೆಲ್ಲ ಜಾಸ್ತಿ ಶಾಪ್ಸ್ ಹತ್ರ ಎಲ್ಲ ಇಟ್ಟಿರ್ತಾರೆ ನೋಡಿ, ಅಂಗಡಿಗಳ ಮುಂದೆ ಆ ಥರ ಶೋಗೆ. ಮತ್ತು ಇದೆಲ್ಲ ಒಂದೆಲೆಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ, ಹರಡ್ಕೊಂಡ್ಬಿಟ್ಟಿದೆ. ಇದೆಲ್ಲ ನಾವು ಡೈಲಿ ಮಾರ್ನಿಂಗ್ಗೆ ಆಳೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಅತ್ತೆ ನಮ್ಮ ಮಾವ ಮನೆ ಹತ್ರ ಹಾಕಿದ್ದಾರೆ, ಅಲ್ಲೆಲ್ಲ ಅವ್ರು ಚೆನ್ನಾಗಿ ತಿಂತಾರೆ. ಅದನ್ನು ಕೂಡ ಒಂದು ಪಾಟಲ್ಲಿ ಇದ್ದರೆ ಅದನ್ನು ತೊಗೊಂಬಂದೆ. ಇನ್ನು ABC ಜ್ಯೂಸ್ಗೆ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆಮ್ಲ ತೊಗೊಂಬಂದೆ. ಆಮೇಲೆ ಸ್ವೀಟ್ ಕಾರ್ನು 50 ರೂಪೀಸ್ಗೆ 3 ಪೀಸು. ಆಮೇಲೆ 1 kg ಟೊಮೊಟೊ ತೊಗೊಬಂದೆ, ಮತ್ತು ಪ್ಲ್ಯಾಂಟ್ಸು. ಆಮೇಲೆ ಇದು ಬಂದು ಮಶ್ರೂಮ್ ತೊಗೊಬಂದೆ. ಮತ್ತು ನೋಡಿ ಒಂದೆಲೆಗೆ ಅಂತ ಹೇಳಿದ್ನಲ್ಲ, ಸೊ ಅದು ಈ ಥರ ಪಾಟಲ್ಲಿದೆ. ಈ ಪಾಟನ್ನು ತೊಗೊಂಬಂದೆ, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಇದು ಸ್ಪ್ರೆಡ್ ಆಗುತ್ತೆ, ಹರಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿ ಇನ್ನೊಂದು ಪಾಟ್ಗೆ ಹಾಕಬೇಕು. ಇದೇ ತೊಗೊಂಬಂದಿರೋದು ಚಿಕ್ಕ ಪ್ಲ್ಯಾಂಟ್ಸು. ಮತ್ತು ಇದು ಏನು ಪ್ಲ್ಯಾಂಟ್ ಗೊತ್ತಿಲ್ಲ, ತೊಗೊಂಬಂದ್ವಿ ಅಷ್ಟೇ. ನೆಕ್ಸ್ಟು ತುಂಬ ಕಮ್ಮಿ ಪ್ರೈಸಲ್ಲೇ ಕೊಟ್ಟರು ಅವರು, ಅದಕ್ಕೋಸ್ಕರ. ಇದು ಲಿಚಿ ಬಂದು ಇವಾಗ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಸೊ ಇದೇ ಫಸ್ಟ್ ಟೈಮ್ ನಾವು ಈ ವರ್ಷ ತಿಂತಾ ಇರೋದು. ಇನ್ನು ಅಪ್ ಟು 2 months ತನಕ ಇರುತ್ತೆ ಅಷ್ಟೇ. ಬಟ್ ಲಿಚಿ ಅಂತೂ ತುಂಬ ಮೋಸ್ಟ್ ಫೇವ್ರೆಟ್ ಫ್ರೂಟು ನಮ್ಮ ಮಕ್ಕಳಿಗೆಲ್ಲರಿಗೂ, ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್, ನನಗೆಲ್ಲರಿಗೂ ಕೂಡ. ಆ್ಯಂಡ್ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅದು. ನೋಡಿ ಇಷ್ಟೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಇದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ವೀಕ್ ನಾವು ಬ್ಯಾಂಗ್ಳೂರಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಈ ವೀಕ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಬಂದೆ. ಇನ್ನು ಬ್ರೇಕ್ಫಾಸ್ಟ್ಗೆ ಬಂದು ಮುದ್ದೆ ಮಾಡಿದೆ ಫ್ರೆಂಡ್ಸ್. ಮುದ್ದೆ ಪಪ್ಸಾರು ಮಾಡಿಕೊಂಡು ತಿಂದು ಇವಾಗ ಇನ್ನು ಕಿಚನ್ ಎಲ್ಲ ತುಂಬ ಗಲೀಜು ಮೆಸ್ಸಿ ಆಗಿಬಿಟ್ಟಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಾನು ಇದು LED ಲೈಟ್ ಎಲ್ಲ ಹಾಕಿದ್ನಲ್ವ, ಸೊ ಅದೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಡಬಲ್ ಸೈಡ್ ಟೇಪ್ ಎಲ್ಲ ಹಾಕಿ ಮಾಡಿದೆ, ಅದೆಲ್ಲ ಕಿತ್ತು ಹೋಗ್ಬಿಟ್ಟಿದೆ. ಇವಾಗ ಮತ್ತೆ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇದು ಅರೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಸಂಡೇ ಹಾಲಿಡೇ. ನೆಕ್ಸ್ಟ್ ಮತ್ತೆ ಫುಲ್ ಮಂಡೇ ಟು ಸಾಟರ್ಡೇ ತನಕ ವರ್ಕ್ ಇರುತ್ತೆ, ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಮಾಡ್ಕೊತೀನಿ. ಲಾಸ್ಟ್ 1.5 month ಬ್ಯಾಕ್ ನಾನು ಕಿಚನ್ ಎಲ್ಲ ಮೇಕ್ ಓವರ್ ಮಾಡಿದ್ದೆ. ಅದಕ್ಕೋಸ್ಕರ ಅಷ್ಟು ಜಾಸ್ತಿ ಗಲೀಜೇನೂ ಆಗಿಲ್ಲ, ಸ್ವಲ್ಪ ಹಂಗೆ ಹಿಂಗೆ ಆಗಿಬಿಟ್ಟಿದೆ. ಬಟ್ ಅವಾಗ ಕ್ಲೀನ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರತ್ತಲ್ಲ, ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿರೋ ಐಟಮ್ಸ್ನೆಲ್ಲ ಕೂಡ ನೀಟಾಗಿ ಕೆಳಗೆ ಇಟ್ಕೊತೀನಿ. ನನಗೆ ನನ್ನ ಮಗಳು ಗಮ್ಯ ಸ್ವಲ್ಪ ಹೆಲ್ಪ್ ಮಾಡೋದ್ಲೆಲ್ಲ, ಆ ಕಡೆ ಈ ಕಡೆ ಇಡೋದು ತೆಗೆದಿಡೋದು ಆ ಥರ ಎಲ್ಲ ಕೂಡ ಚೆನ್ನಾಗಿ ಮಾಡಿಕೊಟ್ಲು. ಈ 3 ಟೈರ್ ವುಡನ್ ಸ್ಟ್ಯಾಂಡ್ ಅಂತೂ ತುಂಬ ಜನ ಕೇಳಿದ್ರು, ನಮ್ಮ ಫ್ರೆಂಡ್ಸೇ ಎಷ್ಟು ಜನ ಕೇಳಿದ್ರು. ಅದು ಲಿಂಕ್ ಕಳಿಸು ಅಂತ. ತುಂಬ ಇಷ್ಟ ಆಯ್ತು ಅನಿಸುತ್ತೆ ಮೇ ಬಿ ತುಂಬ ಜನಕ್ಕೆ. ಬಟ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ.
ಆ್ಯಂಡ್ ನಾವು ಅದ್ರ ಮೇಲೆ ತುಂಬ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು, ಕೆಳಗಡೆನೂ ಇಟ್ಕೋಬೋದು. ಬೇಕಿದ್ದರೆ ನಾವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕೂಡ ನಾವು ಅದನ್ನು ಇಟ್ಕೋಬೋದು, ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ನನಗಿಷ್ಟ ಆಗಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಇವಾಗ ಗೋಡೆನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಜಾಸ್ತಿ ಗಲೀಜೇನೂ ಆಗಿಲ್ಲ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಖುಷಿನೇ ಆಯಿತು. ಒಂದು ಸತಿ ಒದ್ದೆ ಬಟ್ಟೆಯಲ್ಲಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲ್ಲೆಲ್ಲ ಐಟಮ್ಸ್ನ ಅಲ್ಲೆಲ್ಲಿಗೆ ನೀಟಾಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಮಂಡೇ ಟು ಸ್ಯಾಟರ್ಡೆ ವರ್ಕ್ ಮಾಡಿ ಮತ್ತು ಸಂಡೇ ಕೂಡ ಮನೇಲಿ ವರ್ಕ್ ಮಾಡಬೇಕು ಅಂದರೆ ರಿಯಲಿ ಕಷ್ಟ ಅಂದರೆ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮತ್ತು ನಮಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾನು ಸಂಡೇನೇ ಏನೆಲ್ಲ ಕೆಲಸ ಇದ್ದರೂ ಕೂಡ ಸಂಡೇ ಎಲ್ಲ ಕಂಪ್ಲೀಟಾಗೆ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಟೇಪ್ ಹಾಕಬೇಕಾದ್ರೆ ನನಗೆ ಒಬ್ಳಿಗೆ ಹಾಕಕ್ಕೆ ಆಗ್ತಾನೇ ಇಲ್ಲ. ಅದು ಡಬಲ್ ಸೈಡ್ ಟೇಪ್ ಹಾಕ್ತಿದ್ದೀನಿ, ಅಗ್ಲೆಲ್ಲ ಬಿದ್ದೋಗ್ತಾನೆ ಇದೆ. ಪಾಪ ನಮ್ಮ ಗಮ್ಯನೇ ಬಂದು ಹೆಲ್ಪ್ ಮಾಡಿದ್ಲು. ನೋಡಿ, ಹೆಣ್ಮಕ್ಳು ಅಂದರೆ ಇಷ್ಟೇ ಅಲ್ವಾ, ಅಮ್ಮಂಗೆ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ಕೆಳಗೆ ಅವಳು ಕೂತ್ಕೊಂಡು ಎಲ್ಲ ಐಟಮ್ಸು ಒಂದೊಂದೇ ಕೊಡ್ತಾ ಇದ್ದಾಳೆ. ನಾನೆಲ್ಲ ನೀಟಾಗಿ ಒರೆಸ್ಕೊಂಡು ಇಡ್ತಾ ಇದ್ದೀನಿ. ಮತ್ತು ಅದ್ರ ಮೇಲೆ ಡಸ್ಟ್ ಇದ್ದರೆ ಅದೆಲ್ಲ ಕೂಡ ಮತ್ತೆ ಹಾಗೆ ಇರುತ್ತೆ ಅಂತ ಹೇಳಿ ನೀಟಾಗಿ ಒಂದೊಂದೇ ಒರೆಸ್ಬಿಟ್ಟು ಇಡಮ್ಮ ಅಂತ ಹೇಳ್ತಾ ಇದ್ದಾಳೆ. ಸೊ ಈ ಥರ ಹೆಣ್ಮಕ್ಳಿರೋ ಮನೆಯಲ್ಲಿ ರಿಯಲಿ ಅಮ್ಮನಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಈವನ್ ನಮ್ಮ ಹಸ್ಬೆಂಡ್ಗೂ ಅಷ್ಟೇ, ಏನಾದರೂ ಸಾಕ್ಸು ಶೂ ಕ್ಲೀನ್ ಮಾಡಿಕೊಡೋದು ಅದೆಲ್ಲ ನಾನು ಮಾಡಿಕೊಡ್ತೀನಿ ಕೊಡಪ್ಪ ಅಂತ ಕೇಳ್ತಿರ್ತಾಳೆ. ರಿಯಲಿ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಅಪ್ಪ ಅಮ್ಮನಿಗೆ ಮಾತ್ರ ನಮ್ಮ ಗಮ್ಯ. ಈಗ ಒಂದು ಸೈಡ್ ಎಲ್ಲ ಆಯಿತು, ಈ ಸೈಡ್ ಮಾತ್ರ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಹೇಳಿ ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆಮೇಲೆ ಈ ಸ್ಟಿಕ್ಕರ್ಸ್ ಎಲ್ಲ ಏನು ಹಾಕಿದ್ದೀವೋ ಅದ್ರ ಮೇಲೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಕಾರಣಕ್ಕೆ ಹಾಳಾಗೋದಿಲ್ಲ, ತುಂಬ ಚೆನ್ನಾಗೇ ಇದೆ. ಈ ಸ್ಟವ್ ಅಂತೂ ತುಂಬ ಗಲೀಜಾಗಿಬಿಟ್ಟಿದೆ. ಡೈಲಿ ಕೂಡ ಒರೆಸ್ತೀನಿ ಫ್ರೆಂಡ್ಸ್ ನಾನು. ಡೈಲಿ ನೈಟ್ ಟೈಮ್ ಅಂತೂ ಒಂದು ಸತಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೇ ಮಾಡ್ತೀನಿ ನಾನು ಡೈಲಿ ಕೂಡ. ಆದರೂ ಗಲೀಜಾಗೇ ಆಗುತ್ತೆ. ಬಟ್ ಅಡುಗೆ ಮಾಡ್ತಾನೆ ಇರ್ತೀವಲ್ಲ, ಗಲೀಜಾಗ್ತಾನೆ ಇರುತ್ತೆ. ಆ್ಯಂಡ್ ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕೂಡ ನೀಟಾಗೆ ಎಲ್ಲ ಸ್ಕ್ರಬ್ಬರಲ್ಲೆಲ್ಲ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ವೀಕ್ಲಿ ಒನ್ಸ್ ಆದರೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಆ್ಯಂಡ್ ಸ್ಟವ್ ಕಿಚನ್ ಕೌಂಟರ್ ಟಾಪ್ ಡೈಲಿ ಅಂತೂ ಕಂಪಲ್ಸರಿ ಒರೆಸ್ಲೇಬೇಕಲ್ಲ, ಅದಕ್ಕೋಸ್ಕರ ಈಗ ಎಲ್ಲ ಕೂಡ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು, ತುಂಬಾ ಖುಷಿ ಆಯಿತು. ಮನೇಲಿ ಏನಾದರೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗೀತು ಅಂದರೆ ಹೆಣ್ಮಕ್ಳಿಗೆ ಒಂಥರ ಸಮಾಧಾನ ಆಗುತ್ತಲ್ಲ. ರಿಯಲಿ ಎಷ್ಟು ಕೆಲಸ ಮಾಡಿ ಒಂಥರ ರಿಲ್ಯಾಕ್ಸ್ ಅನ್ನೋ ಫೀಲ್ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ಈಗ ಇನ್ನು ಸಿಂಕ್ ಹತ್ರ ಎಲ್ಲ ನೀಟಾಗಿ ಉಜ್ಕೊಂಡು ತೊಳಿತಾ ಇದ್ದೀನಿ. ಸಿಂಕ್ ಮೇಲ್ಗಡೆ ಸಿಂಕ್ ಹತ್ರ ಅಂತೂ ಸೊ ಡೇ ಬೈ ಡೇ 3 ಡೇಸ್ಗೆ ಒನ್ಸ್ ಉಜ್ಜಿದ್ರೂ ಕೂಡ ಅದಂತೂ ಅಲ್ಲಿ ಹಂಗೆ ಆಗ್ತಾನೇ ಇರುತ್ತೆ. ನಾವು ತೊಳಿತಾನೆ ಇರಬೇಕು, ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಏನಂತೀರಾ ಫ್ರೆಂಡ್ಸ್? ನೋಡಿ, ನಮ್ಮ ಕಿಚನ್ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ LED ಲೈಟ್ ಅಂತೂ ಹಾಗಿದ್ದರೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತುಂಬ ಕಷ್ಟಪಟ್ಟು ಮತ್ತೆ ಸ್ಟಿಕ್ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಆ್ಯಂಡ್ ತುಂಬಾ ಖುಷಿ ಆಯಿತು ನನಗಂತೂ. ಈಗ ಮತ್ತೆ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೇನಾದರೂ ಗಲೀಜಾಯಿತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ಲ. ಆವಾಗ ನಾನೇನು ಮಾಡ್ತೀನಿ ಅಂದರೆ ಮತ್ತೆ ಇನ್ನೊಂದು ಸತಿ ಮೇಲ್ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮಾಡಿದ ತಕ್ಷಣವೇ. ಸೊ ಆ ಥರ ನನಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನಮ್ಮ ಮನೇಲಿ ಡಿನ್ನರ್ಗೆ ಆ್ಯಂಡ್ ಲಂಚ್ಗೆ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಕರ್ರಿ ಆ್ಯಂಡ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಷ್ಟು ದಿನ ಆಯಿತು ಗೊತ್ತಾ ಚಿಕನ್ ಮಾಡಿ, ಅರೌಂಡ್ ಒಂದು 15-20 ಡೇಸ್ ಆಯಿತು. ಇನ್ನು ನಮ್ಮ ಮಕ್ಕಳು ಕೇಳ್ತಾಯಿದ್ರು ಇನ್ನೂ ಯಾವಾಗ ಮಾಡ್ತೀಯಮ್ಮ ನಾನ್ ವೆಜ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನು ಇವತ್ತು ಚಿಕನ್ ತೊಗೊಬಂದು ಇವಾಗ ಮಾಡಿಕೊಡ್ತಾ ಇದ್ದೀನಿ. ಮಕ್ಕಳು ಏನು ಕೇಳಿದ್ರೆ ಅದು ಮಾಡಿಕೊಟ್ಟಿಲ್ಲ ಅಂದರೆ ತುಂಬ ಬೇಜಾರಾಗಿಬಿಡ್ತಾರೆ. ಹಂಗಂತ ಹೇಳಿ ಅವ್ರು ಕೇಳಿರೋದೆಲ್ಲ ಏನು ನಾನು ಮಾಡಿಕೊಡೋದಿಲ್ಲ. ಸೊ ಒಂದೊಂದು ಟೈಮ್ ಮಾಡಿಕೊಡ್ತೀನಿ ಅಷ್ಟೇ. ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ಎಮ್ಮಿ ಆಗಿರೋ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ. ಇದು ಚಿಕನ್ ಕರಿ ಇನ್ನೂ ರೆಡಿ ಆಗ್ತಾ ಇದೆ. ಅಡುಗೆ ಮನೇಲಿ ಅಡುಗೆ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಆ್ಯಂಡ್ ನಮ್ಮ ಅಡುಗೆ ಕೂಡ ಎಲ್ಲ ಮುಗೀತು. ಆ್ಯಂಡ್ ಮನೇಲಿ ಕೆಲಸ ಕೂಡ ಆಲ್ಮೋಸ್ಟ್ ಎಲ್ಲ ಮುಗೀತು. ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಏನು ಮಾಡಿದ್ದೀನಿ ಅಂತ ನೋಡಿ. ಚಿಕನ್ ಕರಿ, ಇದು ಚಿಕನ್ ಕರಿ, ಮತ್ತು ಚಿಕನ್ ಬಿರಿಯಾನಿ, ಆ್ಯಂಡ್ ಇದು ಕಾಲು ಸೊಪ್ಪು, ಮಟನ್ ಕಾಲು ಸೊಪ್ಪು. ಇದು ನೋಡಿ ಕಾಲು ರೀಲಿ ಸಖತ್ತಾಗಿರುತ್ತೆ. ಸೊ ನಮ್ಮ ಹಸ್ಬೆಂಡ್ಗೆ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನಮ್ಮ ಮನೆ ಅಡುಗೆ ಫುಲ್. ಈಗ ನಮ್ಮ ಮಕ್ಕಳಾದ್ರೂ ಶಾಪ್ಗೆ ಹೋಗಿದ್ದಾರೆ,
ಅವ್ರು ಬರ್ತಾರೆ, ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿರ್ಬೇಕಂತ. ಸೊ ಎಲ್ಲ ಕೂಡ ನಾನು ನೀಟಾಗಿ ಅರೇಂಜ್ ಮಾಡಿ ಈಗ ಮಕ್ಕಳಿಗೆ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಕೂಡ ಶಾಪ್ಗೆ ಹೋಗಿದ್ದಾರೆ, ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಅಡುಗೆ ಮಾಡೋಕ್ಕೆ ನನಗೆ ಸಾಕಾಗಲ್ಲ ಟೈಮ್ ಅಂತ ಹೇಳಿದ್ದಕ್ಕೆ ಇನ್ನು ಶಾಪ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಡುಗೆ ಎಲ್ಲ ಮಾಡಿದ್ಮೇಲೆ ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರೆ ಅದೊಂಥರ ತುಂಬ ಚೆನ್ನಾಗಿರುತ್ತಲ್ಲ. ನಾವು ಡೈಲಿ ಈವ್ನಿಂಗ್ ಜೊತೆಗೆ ತಿಂತೀವಿ, ಮತ್ತು ಇನ್ನು ಮಾರ್ನಿಂಗು ಆಫ್ಟರ್ನೂನ್ ಎಲ್ಲ ಸ್ಕೂಲಲ್ಲೇ ತಿಂದುಬಿಡ್ತೀವಿ. ಇನ್ನು ನಾನು ಬೇಗ ಹೋಗ್ಬೇಕಲ್ಲ ಅದಕ್ಕೋಸ್ಕರ. ಊಟ ಎಲ್ಲ ಮಾಡಿಕೊಂಡು ಇನ್ನು ಆಚೆ ವಾಕಿಂಗ್ ಅಂತ ಬಂದ್ವಿ. ನಾವು ಊಟ ಮಾಡೋಷ್ಟೊತ್ತಿಗೆ 4:30 4:45 ಏನೋ ಟೈಮ್ ಆಗಿತ್ತು. ಇನ್ನು ಆಮೇಲೆ ಸಂಜೆ ಒಂದು 5:15 5:45 ಆ ಟೈಮಲ್ಲಿ ನಾವು ಇಲ್ಲಿ ವಾಕಿಂಗ್ ಬಂದ್ವಿ. ಮಾವಿನ ಮರ ನೋಡಿ ಎಷ್ಟು ಚೆನ್ನಾಗಿದೆ, ಅವ್ರ ಮನೆ ಮುಂದೆನೇ ಹಾಕ್ಕೊಂಡಿದ್ದಾರೆ. ಎಷ್ಟು ಮಾವಿನಕಾಯಿ ಬಂದಿದೆ ಹಾಗೆ ನೋಡ್ಕೊಂಡಿಲ್ಲ, ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇನ್ನು ನಾನು ಮಕ್ಕಳು ಹಂಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಹಂಗೆ ಸ್ವಲ್ಪ ಆಚೆ ಟೈಮ್ ಪಾಸ್ ಮಾಡಿದ್ವಿ. ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ನಂತರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಇನ್ನು ವಾಕಿಂಗ್ ಎಲ್ಲ ಆದಮೇಲೆ ರಿಟರ್ನ್ ಮನೆಗಂತೂ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಕೂಡ ತುಂಬ 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 ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಕೀಪ್ ವಾಚಿಂಗ್. ಓಕೆ, ಬಾಯ್ ಬಾಯ್.